ಹೇ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸ್ಮಿತಾ. ನಾನಿವತ್ತು ಸಿಂಪಲಾಗಿ ಅವರೆಕಾಳು ಮಿಕ್ಸ್ಚರ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇವಾಗಂತೂ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಏನು ಓಪನ್ ಮಾಡಿದರೂ ಬರೀ ಅವರೆಕಾಳದೇ ರೆಸಿಪೀಸ್ ಬರ್ತಾ ಇರುತ್ತೆ. ಸೊ ಇದು ಈಸಿಯಾಗಿ ಮಾಡ್ಕೊಬೋದು. ಟೀ ಟೈಮ್ ಸ್ನ್ಯಾಕ್ಸ್ಗಂತೂ ಸೂಪರ್ ರೆಸಿಪಿ ಅಂತಲೇ ಹೇಳ್ತೀನಿ. ಇದಕ್ಕೆ ಫ್ರೆಶ್ ಇದಕ್ಕಿದ್ದ ಬೇಳೆನ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ, ಒಂದು 3-4 ಸ್ಪೂನಷ್ಟು ಶೇಂಗಾ, ಅರಿಶಿನ ಪುಡಿ, ಕಡಲೆ, ಅವಲಕ್ಕಿ, ಸ್ವಲ್ಪ ದಪ್ಪ ಅವಲಕ್ಕಿ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ರುಚಿಗೆ ಉಪ್ಪು ಮತ್ತು ಖಾರದ ಪುಡಿ, ಒಗ್ಗರಣೆಗೆ ಬೆಳ್ಳುಳ್ಳಿ, ಒಣಮೆಣ್ಸಿ ಹಣ್ಣು, ಕರಿಬೇವಿನ ಸೊಪ್ಪು ಇಷ್ಟಿದ್ದರೆ ಸಾಕು. ಆರಾಮಾಗಿ 10 ನಿಮಿಷದಲ್ಲಿ ಮಿಕ್ಸ್ಚರ್ನ ಮಾಡ್ಕೊಬೋದು. ಸೊ ಕಾದಿರೋ ಎಣ್ಣೆಗೆ ಮೊದಲಿಗೆ ನಾನು ಈ ಥರ ಸ್ಟ್ರೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದೇ ಹಾಗೆ ಡೈರೆಕ್ಟಾಗಿ ಕೂಡ ಹಾಕೋಬೋದು, ಬಟ್ ಬೇಗ ತೆಗಿಯೋಕ್ಕೆ ಈಸಿ ಆಗುತ್ತೆ ಮತ್ತು ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಈ ಟ್ರಿಕ್ನ ಫಾಲೋ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾರ್ಮಲಾಗಿ ಹಾಗೆ ಹಾಕಿ ಕೂಡ ತಗೊಬೋದು. ಸೊ ಬೇಳೆನ ಫ್ರೆಶ್ ಆಗಿರೋದನ್ನ ತೊಗೊಳೋದ್ರಿಂದ ಮಿಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕಿದೆ ಬೇಳೆಲಂತೂ ತುಂಬ ರೆಸಿಪೀಸ್ನ ಮಾಡ್ಬೋದು. ಈ ರೆಸಿಪಿ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಬೇಳೆ ಯಾವಾಗ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ಫುಲ್ಲು ನೊರೆ ಬರೋದು ಕಡಿಮೆ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ಬೇಳೆ ಬೆಂದಿದೆ ಅಂತ. ಬೇಳೆ ಆದಷ್ಟು ಕ್ರಿಸ್ಪಿಯಾಗಿ ಬೆಂದ್ರೇ ತುಂಬ ಚೆನ್ನಾಗೋದು. ಸೊ ಬೇಳೆ ಫ್ರೈ ಆದಮೇಲೆ ನಾನಿಲ್ಲಿ ಅವಲಕ್ಕಿ ಹಾಕಿದ್ದೀನಿ. ಈ ಅವಲಕ್ಕಿ ಅಷ್ಟು ನೀಟಾಗಿ ಫ್ರೈ ಆಗಲಿಲ್ಲ. ಚೆನ್ನಾಗಿರೋ ಅವಲಕ್ಕಿನ ತೊಗೊಂಡ್ರೆ ಇನ್ನೂ ನೀಟಾಗಿ ಉದ್ರುದ್ರಾಗಿ ಫ್ಲಫಿಯಾಗಿ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ಅವಲಕ್ಕಿ ಫ್ರೈ ಆದಮೇಲೆ ಕಡಲೆ ಬೀಜ ಪ್ರತಿಯೊಂದೂ ಇದೇ ಥರ ಒಂದು ನಿಮಿಷ ಆಯಿಲ್ ಕಾದಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಎಲ್ಲನೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋದಷ್ಟೇ. ಸೊ ಈ ಮಿಕ್ಸ್ಚರ್ನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಅರೌಂಡ್ ಒಂದು 15 to 20 ಡೇಸ್ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ನಾನು ಕೊಬ್ಬರಿನ ಕೂಡ ಯೂಸ್ ಮಾಡಿದ್ದೀನಿ. ಕೊಬ್ಬರಿ ಪೀಸು ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕಡಲೆನೂ ಹಾಕಿ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಇದಿಷ್ಟನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಒಂದು ಒಗ್ಗರಣೆ ಕೊಟ್ಟರೆ ಆರಾಮಾಗಿ ಮಿಕ್ಸ್ಚರ್ ರೆಡಿಯಾಗಿ ಹೋಗುತ್ತೆ. ನಾನು ಇದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ, ಆವಾಗಲೇ ತೋರಿಸಿದ್ನಲ್ಲ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿ ಹಣ್ಣು ಇಷ್ಟನ್ನು ಹಾಕಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಒಂಚೂರು ಅರಿಶಿನ ಪುಡಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಖಾರದ ಪುಡಿ ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಸೊ ಆಯಿಲಲ್ಲಿ ಎಲ್ಲನೂ ಬಿಡಬೇಡಿ. ಆಯಿಲ್ ಬಿಸಿ ಆದ ತಕ್ಷಣ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ ನಾವು ಕರೆದಿಟ್ಕೊಂಡಿರೋ ಅಂಥ ಮಿಕ್ಸ್ಚರ್ಗೆ ಏನೇನು ಬೇಕೋ ಅದನ್ನೆಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಬೋದು, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೇಳೆನ ಆದಷ್ಟು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ. ಬೇರೆ ಬೇಯಿಸ್ಕೊಂಡ್ರೆ ತಿನ್ನುವಾಗ ಚೆನ್ನಾಗಿರಲ್ಲ. ಸೊ ಅದು ಒಗ್ಗರಣೆ ಆಫ್ ಮಾಡಿಕೊಂಡು ನಾನು ಕರೆದಿಟ್ಕೊಂಡಿರೋಂಥ ಪ್ರತಿಯೊಂದು ಐಟಮ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಸಿಯಾಗಿರೋವಂಥ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಯಾವ ವಿಡಿಯೋ ಕೂಡ ಮಿಸ್ ಆಗಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆಲ್.